ಹೆಸರು ಮತ್ತು ಪ್ಲೇಸ್ ಹೇಳಿ. ನನ್ನ ಹೆಸರು ಪ್ರೇಮ, ಉಡುಪಿಯಿಂದ. ತೆಗೆದುಕೊಂಡು 1 ವರ್ಷ ಆಯ್ತು. ನಂಗೆ ಅಂದ್ರೆ ತುಂಬಾ ಪ್ರಾಬ್ಲಮ್ ಇತ್ತು. ಥೈರಾಯ್ಡ್, ಮೂಲವ್ಯಾಧಿ, ಗ್ಯಾಸ್ಟ್ರಿಕ್, ತಲೆನೋವು. ಈಗ ಎಲ್ಲ ಅದು ಅಂದ್ರೆ ನಾನು ಥೈರಾಯ್ಡ್ ಅದು ಟ್ಯಾಬ್ಲೆಟ್ ವಾರದಲ್ಲಿ ಒಂದಿನ ಬಿಡ್ಲಿಕ್ಕೆ ಹೇಳಿದ್ದಾರೆ ಡಾಕ್ಟ್ರು, ಬಿಟ್ಟಿದ್ದೇನೆ. ಮತ್ತೆ ಮೂಲವ್ಯಾಧಿ, ಗ್ಯಾಸ್ಟ್ರಿಕ್ ಮತ್ತೆ ಅದೆಲ್ಲ ಈಗ ಕಡಿಮೆ ಆಗಿದೆ ಮೇಡಮ್. ಅಂದ್ರೆ ನಂಗೆ ಎಷ್ಟು ತಿಂಗಳಿಗೆ ನಾನು 2,000 ಇದು ದುಡ್ಡು ಮೆಡಿಕಲ್ಗೆ ಹಾಕ್ತಾ ಇದ್ದೆ. ಈಗ ಅಂದ್ರೆ ನಂಗೆ ಅದು ಯಾವ್ದು ಇಲ್ಲ. ನಂಗೆ ಮೆಡಿಕಲ್ ಅಲ್ಲಿ ಕೇಳಿದ್ದಾರೆ, ನೀನೀಗ ಏನು ಬರುದಿಲ್ಲ ಟ್ಯಾಬ್ಲೆಟ್. ಅಂದ್ರೆ ಅವರಿಗೆ ಖುಷಿ ಆಗ್ತಿತ್ತು, ನಾನು ಯಾವಾಗಲೂ ಸಹ ಒಂದು ಪಿಗ್ಮಿ ಕಟ್ಟಿದ ಹಾಗೆ ಇದು ಮೆಡಿಕಲ್ಗೆ ದುಡ್ಡು ಹಾಕ್ತಿದ್ದೆ. ಅದು ಈಗ ಯಾವ್ದಿಲ್ಲ. ನಂಗೆ ತುಂಬಾ ಖುಷಿ ಆಗಿದೆ. ನನ್ನ ಮಗನಿಗೆ ಸಹ ಹಾಗೇನೆ ತುಂಬಾ ಪ್ರಾಬ್ಲಮ್ ಇತ್ತು. ಅವನಿಗೆ ಈ ಟೈಮ್ ಅಲ್ಲಿ ಚಳಿಯ ಹೊತ್ತಲ್ಲಿ ಒಂದು ತುಂಬಾ ಅಂದ್ರೆ ಅಸ್ತಮ, ಮತ್ತೆ ಅವನಿಗೆ ಡಾಕ್ಟರ್ ಹತ್ತಿರ ಯಾವಾಗ ಹೋಗ್ಬೇಕಿತ್ತು, ತುಂಬಾ ಇದು ಮೆಡಿಸಿನ್ ಎಲ್ಲ ಇತ್ತು. ಈಗ ಯಾವ್ದಿಲ್ಲ. ಮತ್ತೆ ನನ್ನ ಅಮ್ಮನಿಗೆ ಅಂದ್ರೆ ಅವರಿಗೆ ಇದು ಅಸ್ತಮ ಪೇಷಂಟ್, ಅವರಿಗೆ ಸಹ ಹಾಗೇನೆ. ಇಲ್ಲದಿದ್ರೆ ಯಾವಾಗಲೂ ಸಹ ಅಡ್ಮಿಟ್ ಆಗ್ಬೇಕಿತ್ತು. ನಿನ್ನೆಲ್ಲ ಮೊನ್ನೆ ಅವರಿಗೆ ಡಾಕ್ಟರ್ ಹೇಳಿದ್ರು, ಅಂದ್ರೆ ತುಂಬಾ ಇತ್ತು ಅವರೆಂತದ ಪ್ರಾಬ್ಲಮ್ ಇತ್ತು, ಹಾಗೆ ಕಫ ಗಟ್ಟಿ ಆಗಿದೆ, ಅಡ್ಮಿಟ್ ಆಗ್ಬೇಕಂತ ಹೇಳಿದ್ರು. ನಂಗೆ ಗೊತ್ತಿತ್ತು ಅಂದ್ರೆ ಇದು ನಮ್ಗೆ ಆಕ್ಸಿಜನ್ ಸಪ್ಲೈ ಮಾಡ್ತದೆ, ಮತ್ತೆ ಇದು ಬ್ಲಡ್ ಸರ್ಕ್ಯುಲೇಷನ್ ಮಾಡ್ತದೆ. ಹಾಗಾಗಿ ನಾನು ಹೇಳಿದೆ ಡಾಕ್ಟರ್ ಹತ್ರ, ಬೇಡ ಸರ್, ನಾನು 1-2 ದಿನ ನೋಡ್ತೇನೆ, ಬೇಡ ಅಡ್ಮಿಟ್ ಮಾಡುದು ಅಂತ ಹೇಳಿದೆ. ಮತ್ತು ಆಯ್ತು ಅಂತ ಹೇಳಿ ಡಾಕ್ಟರ್ ಸಹ ಆಯ್ತು ಹೇಳಿದ್ರು. ಈಗ ಅಂದ್ರೆ ತುಂಬಾ ಒಳ್ಳೇದಾಗಿದ್ದಾರೆ. ಇಲ್ಲದ್ರೆ ನಾವು ಅಡ್ಮಿಟ್ ಮಾಡುದಾದ್ರೆ ಒಂದು 10-20 ಸಾವಿರ ಇದು ಹಾಸ್ಪಿಟಲ್ಗೆ ಹಾಕ್ಬೇಕಿತ್ತು. ಹಾಗೆ ನಂಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಲಿಕ್ಕೆ ಇಲ್ಲ. ಮತ್ತು ನಾನು ತುಂಬಾ ಜನರಿಗೆ ಕೊಟ್ಟಿದ್ದೇನೆ ಮೇಡಮ್, ಹಾಗೆ ಅವರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ಸಾಗರ್ ಸರ್ ಅವರಿಗೆ ನಾನು ತುಂಬಾ ಅನಂತ ಇದು ಎಷ್ಟು ಕೋಟಿ ನಮಸ್ಕಾರವನ್ನು ಹಾಕ್ತೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ.